ಶ್ರೀನಿವಾಸಪುರ ತಾಲೂಕಿನ ಮ್ಯಾಕಲಗಡ್ಡ ಗ್ರಾಮದಲ್ಲಿ ಕಷ್ಟ. 3 ತಿಂಗಳಿಂದ ಬೋರ್ವೆಲ್ ನೀರಿಲ್ಲ. ಹಣ ಕೊಟ್ಟು ನೀರನ್ನ ಖರೀದಿ ಮಾಡ್ತಾ ಇದ್ದಾರೆ ಜನ. ಏನ್ ಮಾಡ್ತಾ ಇದ್ದಾರೆ ಡಿಸಿ ಎಸಿ? 3 ತಿಂಗಳಿಂದ ಕುಡಿಯುವ ನೀರಿಲ್ಲ. ಮ್ಯಾಕಲಗಡ್ಡ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ. 3 ತಿಂಗಳಿಂದ ಬೋರ್ವೆಲ್ ನಲ್ಲಿ ನೀರಿಲ್ಲ. ಸಂಕಷ್ಟದಲ್ಲಿ ಗ್ರಾಮಸ್ಥರಿದ್ದಾರೆ. ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿಲ್ಲ. ಜನಪ್ರತಿನಿಧಿಗಳು ಪಾಪ ಕೋಲಾರದಲ್ಲಿ ಗೆದ್ದಿರೋರೆಲ್ಲ ಕಾಂಗ್ರೆಸ್ನವರೇ ಆಗಿರೋದ್ರಿಂದ ಇಲ್ಲಿ ನಿಗಮ ಮಂಡಳಿ ಸಚಿವ ಸ್ಥಾನ ಬೇಕು ಅಂತ ಇಲ್ಲಿ ಬಕೆಟ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಕಾಣಿಸ್ತಾ ಇಲ್ಲ ಇಲ್ಲಿ ಏನಾಗ್ತಾ ಇದೆ ಅಂತ. ಯಾವ ರೀತಿಯಾಗಿ ಸಂಕಷ್ಟದಲ್ಲಿದ್ದಾರೆ ನಮ್ಮ ಊರಿನ ಜನ ಅಂತ. ಶ್ರೀನಿವಾಸಪುರ ತಾಲೂಕು ವೆಂಕಟಶಿವ ರೆಡ್ಡಿ MLA, JDS ನ MLA, ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಹೋಗ್ಲಿ, ಮಾಜಿ ಶಾಸಕರಾಗಿರುವಂತ ರಮೇಶ್ ಕುಮಾರ್ ಅವರಾದ್ರೂ ಪ್ರಭಾವಿ, ಅವರದೇ ಸರ್ಕಾರ ಇದೆ, ಅವ್ರು ಏನಾದ್ರೂ ಹೆಲ್ಪ್ ಮಾಡ್ತಾ ಇದ್ದಾರಾ? ಅದು ಕೂಡ ಇಲ್ಲ. ಹಾಗಾದ್ರೆ ಆ ಊರಿನ ಜನರ ಪರಿಸ್ಥಿತಿ ಹೇಗಿದೆ ನೋಡ್ಕೊಂಬೋಣ. ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಇವಾಗ ಓವರ್ ಟ್ಯಾಂಕು ಎಲ್ಲ ಕಟ್ಟಿದ್ದಾರೆ, ಬಟ್ ಆದ್ರೆ ನೀರು ಬರ್ತಾ ಇಲ್ಲ. ಕಾಸು ಕೊಟ್ಟು ತಗೋಬೇಕಾಗುತ್ತೆ ನೀರು. ನಮ್ಗೆ 3 ತಿಂಗಳಿಂದ ನಮ್ಮೂರಲ್ಲಿ ನೀರು ಬರ್ತಾ ಇಲ್ಲ. 4 ಬೋರ್ ಇರೋದು, 1 ಬೋರಾಗೂ ನೀರಿಲ್ಲಂತೆ. ನಾವು ಇವಾಗ ನೀರಿಲ್ಲ ಅಂತ ಹಿಂಗ್ ಬಾಧೆ ಬಿಡ್ತಾ ಇದೀವಿ. 1 ಡ್ರಮ್ಮು 50 ರೂಪಾಯಿ, ಅರ್ಧ ಕೂಲಿ ಕಾಸೆಲ್ಲ ನೀರ್ಗೆ ಹೋಯ್ತದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮ್ಯಾಕಲಗಡ್ಡ ಗ್ರಾಮದಲ್ಲಿ ನೀರಿಗಾಗಿ ಜನ ಹೈರಾಣಾಗಿದ್ದಾರೆ. ಒಂದಲ್ಲ ಎರಡಲ್ಲ, ಕಳೆದ 3 ತಿಂಗಳಿಂದ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಗ್ರಾಮದ ಯಾವೊಂದು ಮನೆಯಲ್ಲೂ ಕುಡಿಯೋಕೆ ಬಳಸೋಕೆ ನೀರೇ ಇಲ್ಲ. ತಾಡಿಗೋಳ ಗ್ರಾಮ ಪಂಚಾಯಿತಿಗೆ ಸೇರುವ ಮ್ಯಾಕಲಗಡ್ಡ ಗ್ರಾಮದಲ್ಲಿ 400 ಜನ ವಾಸವಾಗಿದ್ದಾರೆ. ಗ್ರಾಮದಲ್ಲಿ ಓವರ್ ಹೆಡ್ ಟ್ಯಾಂಕ್, ಮನೆ ಮನೆಗೂ ನಲ್ಲಿಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದ್ರೆ ಗ್ರಾಮಕ್ಕೆ ನೀರು ಪೂರೈಸುವ ಬೋರ್ವೆಲ್ನಲ್ಲಿ ನೀರು ಖಾಲಿಯಾಗಿದೆ. 1-2 ಪೈಪ್ಗಳನ್ನ ಹೆಚ್ಚುವರಿಯಾಗಿ ಬೋರ್ವೆಲ್ ಒಳಗಡೆ ಬಿಟ್ರೆ ನೀರು ಸಿಗುತ್ತೆ. ಆದ್ರೆ ಪಂಚಾಯಿತಿಯವರು ಈ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಊರಿಗೆ ಒಂದು 4-5 ತಿಂಗಳಿಂದನೂ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಇವಾಗ ಓವರ್ ಟ್ಯಾಂಕು ಎಲ್ಲ ಕಟ್ಟಿದ್ದಾರೆ, ಬಟ್ ಆದರೆ ನೀರು ಬರ್ತಾ ಇಲ್ಲ. ಊರಿನವ್ರಿಗೆ ಜಾಸ್ತಿ ತೊಂದರೆ ಆಗಿಬಿಟ್ಟಿದೆ. ಈ ಕಾಸು ಕೊಟ್ಟು ತಗೋಬೇಕಾಗುತ್ತೆ ನೀರು. ಅದಕ್ಕೋಸ್ಕರ ಅವ್ರಿಗೂ ಪಂಚಾಯತಿಗೆ ಹೋಗಿ ಮೊನ್ನೆ ಎಲ್ಲ ಕಂಪ್ಲೇಂಟು ಮಾಡಿದ್ದಾರೆ. ಇವಾಗ ನಮ್ಮೂರವ್ರು ಹೋಗಿ ಇಲ್ಲಿ ಕೇಳಿದ್ರು ಬರ್ತೀವಿ ನಡಿಯರಪ್ಪ ಅಂತಾರೆ. 10 ರೂಪಾಯಿ ಕೊಟ್ಟು ಅವರು ಒಂದು 5-6 ಅದು ಇದು ಈ ಮುದ್ದೆ ಮಾಡೋಕ್ಕೆ ಊಟಕ್ಕೆ ಎಲ್ಲನೂ ಅದೇ ಬಳಸ್ತಾ ಇದ್ದಾರೆ. ನೀರಿಲ್ಲದ ಕಾರಣ ಖಾಸಗಿ ಟ್ಯಾಂಕರ್ನಿಂದಲೇ ಪ್ರತಿ ಬಿಂದಿಗೆಗೆ 10 ರೂಪಾಯಿ ಕೊಟ್ಟು ನೀರು ಖರೀದಿಸ್ತಾ ಇದ್ದಾರೆ ಜನ. ಡ್ರಮ್ನಲ್ಲಿ ನೀರು ಸ್ಟಾಕ್ ಮಾಡಿಟ್ಟುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ನಮ್ಗೆ 3 ತಿಂಗಳಿಂದ ನಮ್ಮೂರಲ್ಲಿ ನೀರು ಬರ್ತಾ ಇಲ್ಲ. ಎಲ್ಲ ನೀರಿನ ಅಭಾವ ಆಗಿದೆ. ಬೋರ್ವೆಲ್ ಅಲ್ಲಿ ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಟ್ಯಾಂಕರಿಂದ ಮನೆಗಳಿಗೆ ತರಿಸ್ಕೊಂತಾ ಇದ್ದಾರೆ. ನೀರು ತುಂಬಾ ಅಭಾವ ಆಗೋಗಿದೆ. ದಯವಿಟ್ಟು ನಮ್ಗೆ ಸಹಾಯ ಮಾಡಿ. ಅದ್ರಲ್ಲಿ ನೀರಿಲ್ಲ ಅಂತ ಹೇಳ್ತಾವ್ರೆ. ಪೈಪ್ ಎಲ್ಲ ತೆಗೆದುಕೊಂಡು ಹೊರಟೋಗವ್ರೆ. 4 ಬೋರ್ ಇರೋದು, 1 ಬೋರಾಗೂ ನೀರಿಲ್ಲಂತೆ. ನಾವು ಇವಾಗ ನೀರಿಲ್ಲ ಅಂತ ಹಿಂಗೆ ಬಾಧೆ ಬಿಡ್ತಾ ಇದ್ದೀವಿ. ಬೋರ್ ಹತ್ರನೇ ಟ್ಯಾಂಕರ್ ತುಂಬ್ಕೊಂಬರ್ತಾರೆ. 1 ಡ್ರಮ್ಮು 50 ರೂಪಾಯಿ, ಅರ್ಧ ಕೂಲಿ ಕಾಸೆಲ್ಲ ನೀರ್ಗೆ ಹೋಯ್ತದೆ. ನೀರು ಬೇಕು, ನಮ್ಗೇನು ವ್ಯವಸ್ಥೆ ಮಾಡ್ರಿ ಅಂತ ಹೇಳಿದ್ರಿ, ಮಾಡ್ತೀವಿ ಅಂತ ಹೇಳಿದ್ರು. ಕೋಲಾರ ಜಿಲ್ಲೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದೇ ಇದ್ರೂ ನೀರಿಗಾಗಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಜಿಲ್ಲಾಡಳಿತ ಹೇಳ್ತಾ ಇದೆ. ಆದ್ರೆ ಶ್ರೀನಿವಾಸಪುರ ತಾಲೂಕಿನ ಮ್ಯಾಕಲಗಡ್ಡ ಗ್ರಾಮದ ನೀರಿನ ಬವಣೆ ಅದ್ಯಾಕೆ ಕಾಣ್ತಿಲ್ವೋ ಗೊತ್ತಿಲ್ಲ. ರಘುರಾಜ್, ನ್ಯೂಸ್ 18 ಕೋಲಾರ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, 3 ತಿಂಗಳಿಂದ ಇರುವಂತ ಸಮಸ್ಯೆ ಯಾಕೆ ಕಾಣಿಸ್ತಾ ಇಲ್ಲ? PDOಗೆ ಆಗ್ಲಿ, ಅಲ್ಲಿನ AC, EO, MLA ಯಾಕೆ ಸ್ಪಂದಿಸ್ತಾ ಇಲ್ಲ? ಖಂಡಿತ ಪೃಥ್ವಿ, ಈ ಒಂದು ತಾಡಿಗೋಳ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಒಂದು ಇಚ್ಛಾಶಕ್ತಿ ಕೊರತೆ ಇರತಕ್ಕಂಥದ್ದು. ಈ ಒಂದು ಗ್ರಾಮದಲ್ಲಿ ಏನು 2-3 ದಿನಗಳಿಂದ ಈ ಒಂದು ನೀರಿನ ಸಮಸ್ಯೆ ಇರ್ತಕ್ಕಂಥದ್ದು. ಕಳೆದ 3 ತಿಂಗಳಿಂದ ಈ ಒಂದು ಸಮಸ್ಯೆ ಇರ್ತಕ್ಕಂಥದ್ದು. ಈ ಒಂದು ವಿಚಾರ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಗೊತ್ತಿದೆ, ತಾಲೂಕು ಪಂಚಾಯತಿ ಅಧಿಕಾರಿಗಳಿಗೆ ಗೊತ್ತಿದೆ. ಆದ್ರೆ ಅಧಿಕಾರಿಗಳು ಇಲ್ಲಿ ಕೈಚೆಯಲ್ಲಿ ಕುಳಿತಿರುವ ಕಾರಣಕ್ಕಾಗಿ ಈ ಒಂದು ಕುಗ್ರಾಮದಲ್ಲಿ ಕೇವಲ 400 ಜನ ಮಾತ್ರ ವಾಸವಾಗಿದ್ದಾರೆ. ಎಲ್ಲರೂ ಕೂಡ ಇದೀಗ ನೀರಿಗಾಗಿ ಪರದಾಟವನ್ನು ಪಡ್ತಾ ಇದ್ದಾರೆ. ಕುಡಿಲಿಕ್ಕೆ ನೀರಿಗಾಗಿ ಪ್ರತಿ ಬಿಂದಿಗೆಗೆ 10 ರೂಪಾಯಿ ಕೊಡ್ಬೇಕು. ಬಳಸುವಂತ ನೀರಿಗೆ ಪ್ರತಿ ಒಂದು ಡ್ರಮ್ ನೀರಿಗೆ 50 ರೂಪಾಯಿ ಕೊಡ್ಬೇಕು. ಈ ರೀತಿಯಾಗಿ ಆ ಬಡ ಜನರು ವಾಸ ಮಾಡ್ತಕ್ಕಂಥ ಒಂದು ಗ್ರಾಮದ
ಒಂದು ಸಮಸ್ಯೆಯನ್ನು ಈಗ ಅಧಿಕಾರಿಗಳು ಬಹಳಷ್ಟು ಒಂದು ನಿರ್ಲಕ್ಷ್ಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಗ್ರಾಮಸ್ಥರು ಎಲ್ಲರೂ ಕೂಡ ಗ್ರಾಮ ಪಂಚಾಯತಿ ಕಚೇರಿಗೆ ತೆರಳಿ ತಮ್ಮ ಸಮಸ್ಯೆಗಳನ್ನ ಹೇಳಿದ್ರು ಕೂಡ ಅಧಿಕಾರಿಗಳು ಈಗ ಕಾಟಾಚಾರದ ಉತ್ತರವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಆದ್ರೆ ಕೇವಲ ಒಂದು 400 ಜನ ಗ್ರಾಮಸ್ಥರು ವಾಸ ಇರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ಒಂದೇ ಒಂದು ಟ್ಯಾಂಕರ್ ನೀರಿನ ವ್ಯವಸ್ಥೆಯನ್ನು ಕೂಡ ಈ ಅಧಿಕಾರಿಗಳು ಮಾಡ್ತಾ ಇಲ್ಲ. ಅಧಿಕಾರಿಗಳಿಗೆ ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ಒಂದು ಅವಕಾಶ ಇರ್ತಕ್ಕಂಥದ್ದು. ಯಾವುದೇ ಒಂದು ಗ್ರಾಮದಲ್ಲಿ ಬೋರ್ವೆಲ್ ಕೈ ಕೊಟ್ರೆ ಅಂತ ಒಂದು ಗ್ರಾಮಕ್ಕೆ ವಾಟರ್ ಟ್ಯಾಂಕರ್ ಮುಖಾಂತರ ತಾತ್ಕಾಲಿಕವಾಗಿ ನೀರನ್ನ ಸರಬರಾಜು ಮಾಡ್ಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶ ಇದೆ. ಆದ್ರೆ ಈ ಒಂದು ತಾಡಿಗೋಳ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಈ ಒಂದು ಕುಗ್ರಾಮಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ನೀರಿನ ಒಂದು ಏನು ಪೂರೈಕೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಅದರ ಒಂದು ಪರಿಣಾಮವಾಗಿ ಗ್ರಾಮಸ್ಥರು ಪ್ರತಿನಿತ್ಯ ಏನು ನೀರಿಗಾಗಿ ಹಣಕಾಸವನ್ನ ಖರ್ಚು ಮಾಡುವಂತಹ ಒಂದು ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಗ್ರಾಮದಲ್ಲಿ ನಾವು ಗಮನಿಸಬಹುದು, ಈಗಾಗಲೇ ಬಿಂದಿಗೆಗಳನ್ನ ಇಟ್ಕೊಂಡು ಜನರು ಬೇರೆ ಒಂದು ಗ್ರಾಮಕ್ಕೆ ಹೋಗಿ ನೀರನ್ನ ತರ್ತಾ ಇದ್ದಾರೆ. ಗ್ರಾಮದಲ್ಲಿ ಏನು 4 ಬೋರ್ವೆಲ್ ಇದೆ, ಕೇವಲ ಒಂದೇ ಒಂದು ಬೋರ್ವೆಲ್ಗಾಗಿ ಕಟ್ಟಿ ನಿಂತಿರ್ತಕ್ಕಂಥದ್ದು. ಇನ್ನು ಈ ಒಂದು ಕಟ್ಟಿ ನಿಂತಿರ್ತಕ್ಕಂಥ ಒಂದು ಬೋರ್ವೆಲ್ ರಿಪೇರಿ ಮಾಡಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ ಕೆಲವೇ ಗಂಟೆಗಳು ಸಮಯ ಹಿಡಿಯುತ್ತೆ. ಮತ್ತೆ ಊರಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ನ ಒಂದು ವ್ಯವಸ್ಥೆ ಕೂಡ ಇದೆ. ಹಾಗಾಗಿನೇ ಎಲ್ಲ ಒಂದು ವ್ಯವಸ್ಥೆ ಇದ್ರೂ ಕೂಡ ಕೇವಲ ಒಂದು ರಿಪೇರಿ ಕಾರ್ಯ ಕೂಡ ಬಾಕಿ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ ಮೇನ್ ಪ್ರಾಬ್ಲಮ್ ರಘುರಾಜ್ ಬೋರ್ವೆಲ್ ಅಲ್ಲಿ ನೀರಿಲ್ಲ ಅಂತನಾ ಅಥವಾ ಅದು ಕೆಟ್ಟೋಗಿದೆ ಅಂತನಾ? ಓಕೆ ರಘುರಾಜ್ ಮಾತನಾಡ್ತೀನಿ. ನಮ್ಮ ಜೊತೆ ವೆಂಕಟ ಶಿವಾರೆಡ್ಡಿ ಅವರು ಶ್ರೀನಿವಾಸಪುರದ MLA ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್. ನಮಸ್ಕಾರ ಸರ್. ನಮಸ್ಕಾರ ಬ್ರದರ್. ಸರ್ ಮ್ಯಾಕಲ್ ಗುಡ್ಡದ ಸಮಸ್ಯೆ ಬಗ್ಗೆ ನಾವು ನಮ್ಮ ಕ್ಷೇತ್ರದಲ್ಲಿ ಯಾವ ಗ್ರಾಮವನ್ನು ಕೂಡ ನೀರಿಲ್ಲದೆ ಬಿಡುವುದಿಲ್ಲ, ಆ ಪ್ರಶ್ನೆ ಇಲ್ಲ. 24 ಗಂಟೆ ನಾವು ಅದೇ ಕೆಲಸದಲ್ಲಿ ಇರ್ತೀನಿ, ನಿರಂತರವಾಗಿರ್ತೇನೆ. ಅರ್ಥ ಆಯ್ತಾ? ಅದು ಆ ಪಂಚಾಯತ್ ನಮಗೆ 36 ಪಂಚಾಯತಿಗಳ ಪೈಕಿ 2-3 ಗ್ರಾಮ ಪಂಚಾಯತಿಗಳಲ್ಲಿ ನೀರಿನ ಸಮಸ್ಯೆ ಇದೆ. ಮಿಕ್ಕಿದ್ದು ಇಲ್ಲಿ ಅಂತ ಸಮಸ್ಯೆಗಳಿಲ್ಲ. ಆದ್ರೂ ಕೂಡ ನಾವು ಅದನ್ನ ಪರಿಹಾರ ಮಾಡಿದ್ದೇವೆ. ಅಲ್ಲ 24 ಗಂಟೆ ಪಾಪ ನೀವು ಜನರ ಜೊತೆನೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ, ಬಟ್ 3 ತಿಂಗಳಿಂದ ಇರುವಂತ ಸಮಸ್ಯೆ ಕಾಣಿಸ್ತಾ ಇಲ್ಲ ಅಂತ. ನಾವೇನು ಹೊಸದಾಗಿ MLA ಆಗಿಲ್ಲ. ಹೌದೌದು ಸರ್, ಗೊತ್ತು ಸರ್. ಅಲ್ಲ ನೀವೆಲ್ಲ ತುಂಬಾ ಹಳೆ ರಾಜಕಾರಣಿಗಳು, ಗೊತ್ತಿದೆ, ಅದಕ್ಕೋಸ್ಕರನೇ ಕೇಳ್ತಾ ಇರೋದು. 3 ತಿಂಗಳಿಂದ ಸಮಸ್ಯೆ ಇದೆ, ಅದು ಅವರ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಅಲ್ಲ ಸರ್, 3 ತಿಂಗಳಿಂದ ಸಮಸ್ಯೆ ಇದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇಲ್ಲ 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 ಸರ್, ಅವ್ರಿಗೆಲ್ಲ ಇರ್ಲಿ, ಅವ್ರ ಭಾವನೆಗಳು ಕೆಲವರು ಹಾಕಿರ್ತಾರೆ. ನಾವು ಸೆಟರೇಟ್ ಮಾಡಿದ್ದೇವೆ ಬ್ರದರ್. ಅಲ್ಲ ಅವರೇ ದುಡ್ಡು ಕೊಟ್ಬಿಟ್ಟು ವಾಟರ್ ಟ್ಯಾಂಕ್ ಅಲ್ಲಿ ನೀರ್ ಹಾಕ್ಸ್ಕೊಂತ ಇದಾರೆ ಸರ್. ಇಲ್ಲ ಇಲ್ಲ, ಸೆಟರೇಟ್ ಮಾಡಿದ್ದೇವೆ. ಅಧಿಕಾರಿಗಳು ಹೋಗಿ ಎಲ್ಲ ಅಧಿಕಾರಿಗಳನ್ನು ನಾನು ಕಳಿಸ್ಕೊಡ್ತೇನೆ ಯೂಶುವಲ್ ಆಗಿ. ಅಲ್ಲ ಅಂದ್ರೆ ಈಗ ರೆಡಿ ಆಗಿಲ್ಲ, ಸರಿಪಡಿಸಿದ್ದೇವೆ. ಬಿಡಿ, ಸರಿಪಡಿಸಿದ್ದೇವೆ. ಅಲ್ಲ ಸರಿಪಡಿಸಿದೀರಾ ಅಥವಾ ಸರಿಪಡಿಸ್ಬೇಕಾ? ಸರಿಪಡಿಸಿದ್ದೇವೆ. ಇಲ್ಲ ಸರ್, ನಮ್ ಪ್ರತಿನಿಧಿ ಹೇಳ್ತಾ ಇದಾರೆ, ಅಲ್ಲಿನ ಗ್ರಾಮಸ್ಥರನ್ನ ಈಗಷ್ಟೇ ಮಾತಾಡ್ಸ್ತಾ ಇದ್ವಿ ನಾವು, ರೆಡಿ ಆಗಿಲ್ಲ ಅಲ್ಲಿ. ನೋಡಿ, ನಮ್ಮ ಇಒ ಅನ್ನು ಮಾತಾಡಿ. ಅಲ್ಲ ನೀವ್ ಹೇಳಿ ಸರ್, ಈಗ ನೀವು ಸರಿಪಡಿಸಿದೀವಿ ಅಂತ ಹೇಳ್ತಾ ಇದ್ರಲ್ಲ, ಅಲ್ಲ ಆನ್ ಗ್ರೌಂಡ್ ಅಲ್ಲಿ ಆಗಿಲ್ಲ ಅಂತ ನಿಮ್ಮನ್ನೇ ಯಾಮಾರಿಸಿದಾರ ಅಧಿಕಾರಿಗಳು, ಕಂಟ್ರೋಲ್ ಇಲ್ವಾ ಅಂತ ಪ್ರಶ್ನೆ ಬಂದ್ಬಿಡುತ್ತೆ ಅದಕ್ಕೆ. ಇಲ್ಲ 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 ಇಲ್ಲ, ನಾವು ಅದೇನು ಎಲ್ಲರೂ ಕೇಳಬೇಕಾಗಿಲ್ಲ. ನಾವು ಬಾರಿ ಹಳಬರು. ನೀವು ಹಳಬ್ರು ಗೊತ್ತು ಸರ್, ಹೊಸ ಸಮಸ್ಯೆ ಹೇಳ್ತಾ ಇದೀವಿ. ಹಳಬ್ರು ಗೊತ್ತು, ಹೊಸ ಸಮಸ್ಯೆ ಹೇಳ್ತಾ ಇದೀವಿ. ನಮ್ ಪ್ರತಿನಿಧಿ ಇದ್ದಾರೆ ಸರ್, ರಘುರಾಜ್ ಹೇಗಿದೆ, ಏನಿದೆ ಈಗ ಅಪ್ಡೇಟ್ ಏನಿದೆ? ತಾಡಿಗೋಳ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತ ಮ್ಯಾಕಲ್ಗಡ್ಡ ಅನ್ನೋ ವಿಲೇಜ್ ಸರ್. ಇದು 3 ತಿಂಗಳಿಂದ ಅಲ್ಲಿ ಬಳಸೋಕೆ ನೀರಿಲ್ಲ, ಮತ್ತೆ ಕುಡಿಯೋಕೆ ಸುಳ್ಳು. ನೀರು ನಿರಂತರವಾಗಿ ಸಪ್ಲೈ ಮಾಡ್ತಾ ಇದ್ದಾರೆ, ಸರಬರಾಜು ಮಾಡ್ತಾ ಇದ್ದಾರೆ. ಇವಾಗ ಸರ್ ಮೇ ಬಿ ವೆಂಕಟ ಶಿವಾರೆಡ್ಡಿ ಸರ್, ಹಳೆ MLA ನೀವು. ಓಕೆ, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾವ್ರ ಅಂತ ಅಧಿಕಾರಿಗಳು ಯಾಮಾರಿಸ್ತಾ ಇದಾರ? ಅಲ್ಲಿ ನೀರೇ ಇಲ್ಲ, ನೀರಿಲ್ಲ ಸರ್. ಈಗಷ್ಟೇ ಮಾತಾಡ್ತಾ ಇದ್ವಿ ಗ್ರಾಮಸ್ಥರನ್ನ. ನಿಮ್ಗೆ ಸರ್ ಮ್ಯಾಕಲ್ಗಡ್ಡ ನೀರಿಲ್ಲ ಸರ್, ಅವರಲ್ಲಿ ಸಮಸ್ಯೆ ಇದೆ. ಇಲ್ಲಪ್ಪ, ಸೆಟರೇಟ್ ಮಾಡ್ತೇವೆ ಬಿಡಿ, ಅದೇನ್ ದೊಡ್ಡ ಸಮಸ್ಯೆ ಅಲ್ಲ. ಅಲ್ಲ ದೊಡ್ಡ ಸಮಸ್ಯೆ ಅಲ್ಲ ಸರ್, ಕುಡಿಯೋ ನೀರಿಲ್ಲ ಅಂದ್ರೆ ದೊಡ್ಡ ಸಮಸ್ಯೆ. ಅಕ್ಕಪಕ್ಕದ ಊರಿಗೆ ಹೋಗ್ತಾ ಸಮಸ್ಯೆ ಬಿಡಿ ಸರ್. ನಮಗೂ ಅಲ್ಲ, ನಮಗ್ ಬೇಕಾಗಿರೋದು ಆ ಊರಿಗೆ ನೀರ್ ಅಷ್ಟೇ. ಸರಿ ಮಾಡಿಸ್ಕೊಡ್ತೀರಾ ಈಗ ಸರ್? ಓಕೆ, ನಿಮ್ಮನ್ನ ಯಾರಾದ್ರೂ ಅಧಿಕಾರಿಗಳು ಯಾಮಾರಿಸಿದ್ರೆ ಚೆಕ್ ಮಾಡ್ಬಿಟ್ಟು ಅಲ್ಲಿ ಸರಿ ಮಾಡಿಸ್ಕೊಡಿ ಸರ್, ಅಷ್ಟೇ ಕೇಳೋದು. ಓಕೆ ಓಕೆ, ಅಷ್ಟೇ ಬೇಕಾಗಿರೋದು. ಆ ಸಮಸ್ಯೆ ಬಗೆಹರಿದ್ರೆ ಸಾಕು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ವೆಂಕಟ ಶಿವಾರೆಡ್ಡಿ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಹಳೆ MLA ಅನ್ನೋದಲ್ಲ ಮ್ಯಾಟ್ರು, ಇಲ್ಲಿ ಇರುವಂಥ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಅಂತ. ಅಲ್ಲಿ ಗೆದ್ರು ಅಂತಲ್ಲ, ಅಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಿದ್ರು ಅನ್ನುವಂಥದ್ದು ಇಂಪಾರ್ಟೆಂಟು. ನೋಡೋಣ, ಸ್ಪಂದಿಸ್ತೀವಿ, ಎಲ್ಲ ಸೆಟ್ರೇಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ.